ಸ್ನೇಹಿತರ ಕೆ.ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಕೆ.ಇ.ಎ ಕಡೆಯಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಬಂದಿದೆ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಸ್ಟೂಡೆಂಟ್ಸು ನೆಕ್ಸ್ಟ್ ಏನು ಮಾಡಬೇಕು, ಜೊತೆಗೆ ಅದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸು ಏನು ಮಾಡಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸೀಟು ಹಂಚಿಕೆಯ ನಂತರದ ಪ್ರಕ್ರಿಯೆ ಬಗ್ಗೆ ಆದರೆ ಮಾತನಾಡೋಣ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಇಲ್ಲಿ ಬಂದು ಚಾಯ್ಸ್ ಎಂಟ್ರಿ ಆದರೆ ಆಗಿರುತ್ತೆ. ಸೊ ಈ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಬಂದು ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ 4 ಆಪ್ಷನ್ಸ್ ಇರುತ್ತೆ. ಈ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಈಗಾಗಲೇ ಮಾಡಿದ್ದೀನಿ. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಆದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ಚಾಯ್ಸಸ್ ಬಗ್ಗೆ ನೀಟಾಗಿ ತಿಳ್ಕೊಂಡು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಷನನ್ನು ಮಾಡಿ ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ನೀವು ಚಾಯ್ಸನ್ನು ಕೊಟ್ಬಿಟ್ಟಿರ್ತೀರಾ, ಬಟ್ ನೀವೇನಾದರೂ ಚಾಯ್ಸನ್ನು ಬದಲಾಯಿಸ್ಕೋಬೇಕು ಅಂತ ಅಂದರೆ ಲಾಸ್ಟ್ ಡೇಟ್ ಒಳಗಡೆ ಬದಲಾಯಿಸ್ಕೋಬಹುದು. ಬಟ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಫೀಸ್ ಪೇಮೆಂಟ್ ಮಾಡಿಬಿಟ್ರೆ ಮತ್ತೆ ನೀವು ಚಾಯ್ಸ್ ಎಂಟ್ರಿಯನ್ನು ಒಂದು ಎಕ್ಸ್ಚೇಂಜ್ ಮಾಡೋದಕ್ಕಾದರೆ ಆಗಲ್ಲ, ಅಂದರೆ ನೀವು ಚೇಂಜ್ ಮಾಡೋದಕ್ಕಾದರೆ ಆಗೋದಿಲ್ಲ. ನೋಡಿ, ಈ 4 ಚಾಯ್ಸಸಲ್ಲಿ ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೋ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಫೀಸ್ ಪೇಮೆಂಟ್ ಮಾಡೋದಾಗಲಿ ಅಥವಾ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಾಗಲಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಮಾಡಬೇಕಾಗುತ್ತೆ. ಸೊ ಸಿಂಪಲಾಗಿ ಹೇಳ್ತೀನಿ ನೋಡಿ, ಚಾಯ್ಸ್ ಎಂಟ್ರಿ ಬಗ್ಗೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೆ, ಯಾರಿಗಾದರೆ ಈಗಾಗಲೇ ಸಿಕ್ಕಿರುವಂತಹ ಸೀಟು ಸ್ಯಾಟಿಸ್ಫೈ ಇದೆಯೋ ಇವರು ನಾನು ಯಾವುದೇ ಫರ್ದರ್ ರೌಂಡ್ಸ್ ಬೇಡ, ನಾನು ಇದೇ ಒಂದು ರೌಂಡಲ್ಲೇ ನನಗೆ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜ್ಗೆ ನಾನು ಅಡ್ಮಿಷನ್ ತಗೋತೀನಿ, ನನಗೆ 100% ಇಷ್ಟ ಇದೆ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ನೆಕ್ಸ್ಟು ಫೀಸ್ ಪೇಮೆಂಟನ್ನು ಮಾಡಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಎಲ್ಲ ಥರದ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿ ಕಾಲೇಜ್ಗಳಿಗೆ ಸಬ್ಮಿಟನ್ನು ಆದರೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ತಾರೆ, ಈಗ ಕ್ಯಾಂಡಿಡೇಟ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆ ಕ್ಯಾಂಡಿಡೇಟ್ ಏನು ಮಾಡ್ತಾರೆ, ನನಗೆ ಅಲಾಟ್ ಆಗಿರುವಂಥ ಸೀಟನ್ನು ನಾನು ಹೋಲ್ಡಲ್ಲಿ ಇಟ್ಕೋತೀನಿ, ನನಗೀಗ ಪ್ರಿಯಾರಿಟಿ ನಂಬರ್ ಏನು ಸಿಕ್ಕಿದೆ ಅದ್ರ ಮೇಲೆ ಇರುವಂಥ ಕಾಲೇಜಸ್ ನಾನು ಇನ್ನೂ ಒಳ್ಳೆ ಕಾಲೇಜಸ್ ಹಾಕಿದ್ದೀನಿ, ಈ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನುವಂಥ ಸ್ಟೂಡೆಂಟ್ಸು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋತಾರೆ. ಇವರು ಯಾವುದೇ ಥರದ ಫೀಸ್ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ, ಈಗ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ ನನಗೆ ಇಷ್ಟ ಇಲ್ಲ, ಈ ಸೀಟನ್ನು ಡಿಲೀಟ್ ಮಾಡಬೇಕು, ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡ್ತೀನಿ, ಈ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ನನಗೆ ಬೇಡ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 4 ಸೆಲೆಕ್ಟ್ ಮಾಡೋ ಸ್ಟೂಡೆಂಟ್ಸು ಈ ಒಂದು ಕೆ.ಇ.ಎ ಅವರು ನಡೆಸ್ತಿರುವ ಕೆ.ಸಿ.ಇ.ಟಿ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತಾರೆ. ಇಲ್ಲಿ ಬಂದು ಇವರು ನೆಕ್ಸ್ಟು ಯಾವುದೇ ಥರದ ಫರ್ದರ್ ರೌಂಡ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ, ಇವರು ಡೈರೆಕ್ಟಾಗಿ ಬಂದುಬಿಟ್ಟು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆದರೆ ಹಾಕ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನೋಡಿ, ಯಾವ್ಯಾವ ಕೋರ್ಸ್ಗೆ ಯಾವಾಗ ಲಾಸ್ಟ್ ಡೇಟ್ಸು ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ ನಾನು ಫಸ್ಟು ಇಂಜಿನಿಯರಿಂಗ್ ಬಗ್ಗೆ ಮಾತನಾಡೋಣ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದಕ್ಕೆ 16ನೇ ತಾರೀಕಿಂದ 20ನೇ ತಾರೀಕುವರೆಗೂ ಟೈಮ್ ಆದರೆ ಇರೋವಂಥದ್ದು. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು, ನಾನು ಈಗಾಗಲೇ ಹೇಳ್ತಿದ್ದೀನಿ ಮತ್ತೆ ಓನ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಸ್ ಪೇಮೆಂಟ್ ಮಾಡಿ ಇಲ್ಲಿ ಬಂದು ನೀವು ನಿಮ್ಮ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅಂತಲೂ ಸಹ ಡೀಟೇಲ್ಡಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಯಾವುದೇ ಥರದ ಆಫ್ಲೈನಲ್ಲಿ ಫೀಸ್ ಪೇ ಮಾಡೋದಾಗಲಿ ಯಾವುದೂ ನಡೆಯೋದಿಲ್ಲ. ಈ ಚಾಯ್ಸ್ 1 ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸು ಏನು ಮಾಡಬೇಕು, ಈ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಆದಮೇಲೆ ನಿಮಗೆ ಕೆ.ಇ.ಎ ವೆಬ್ಸೈಟಲ್ಲೇ ಈಗ ಚಾಯ್ಸ್ ಎಂಟ್ರಿ ಎಲ್ಲಾದರೆ ಮಾಡ್ತೀರಾ ಅದರ ಕೆಳಗಡೆ ಬಂದು ನಿಮಗೆ ಚಲನ್ದು ಒಂದು ಲಿಂಕ್ ಆದರೆ ಸಿಗುತ್ತೆ. ಆ ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ, ಇಲ್ಲ ಅಂತಂದರೆ ನಿಮ್ಮ ಒಂದು ಪೇರೆಂಟ್ಸ್ ಬ್ಯಾಂಕ್ ಅಕೌಂಟಿಂದ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಆ ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಆ ಚಲನ್ ಫಿಲ್ ಮಾಡಿ, ಅಂದರೆ ಈಗ ನಿಮ್ಮ ಹತ್ರ ಇದೆಯಲ್ವ ಬ್ಯಾಂಕ್ ಅಕೌಂಟು, ಅದು ಬಂದುಬಿಟ್ಟು ಚೆಕ್ ಮುಖಾಂತರ ನೀವು ಒಂದು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಯಾರಿಗೆಲ್ಲ 1 lakh ಸಮಥಿಂಗ್ ಅಮೌಂಟ್ ಇರುತ್ತೋ ಇವರೆಲ್ಲನ ಡೈರೆಕ್ಟಾಗಿ ಚೆಕ್ ಮುಖಾಂತರ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ನೀವು ಆ ಚೆಕ್ಕನ್ನು ತಗೊಂಡು ಕ್ಯಾಂಡಿಡೇಟ್ ಹೋಗಿ ಅಲ್ಲಿ ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ಬಂದು ಆ ಚಲನ್ ಏನು ಡೌನ್ಲೋಡ್ ಮಾಡ್ಕೋತೀರಾ ಅದರಲ್ಲಿ ಸ್ಟೂಡೆಂಟ್ ಕಾಪಿ ಅಂತ ಇರುತ್ತೆ, ಕಾಲೇಜ್ ಕಾಪಿ ಅಂತ ಇರುತ್ತೆ, ಅದನ್ನು ನಿಮಗೆ ಕೊಡ್ತಾರೆ. ಬ್ಯಾಂಕ್ ಕಾಪಿ ಮಾತ್ರ ಬ್ಯಾಂಕ್ ಅವ್ರು ತಗೋತಾರೆ, ಅದನ್ನು ನೀವು ಇಟ್ಕೋಬೇಕಾಗುತ್ತೆ. ಆ ಫೀಸ್ ಪೇಮೆಂಟ್ ಮಾಡಿ ಬಂದಿದ್ದ ಆದಮೇಲೆ ಒಂದು 1 or 2 hours ಒಳಗಡೆ ನಿಮಗೆ ಮತ್ತೆ ಅಲ್ಲೇ ಒಂದು ಲಿಂಕಲ್ಲಿ ಹೋದಾಗ ಅಲ್ಲಿ ಬಂದುಬಿಟ್ಟು ನಿಮಗೆ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಸಿಗುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಲಿ, PUC ಮಾರ್ಕ್ಸ್ ಕಾರ್ಡ್ ಆಗಲಿ, ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಕೆ.ಸಿ.ಇ.ಟಿ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂಥ ಕನ್ಫರ್ಮೇಷನ್ ಸ್ಲಿಪ್ ಆಗಿರ್ಬೋದು, ಫೀಸ್ ಪೇಮೆಂಟ್ ಮಾಡಿರೋದು ಆಗಿರ್ಬೋದು, ಕೆ.ಸಿ.ಇ.ಟಿ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಫೋಟೋಸ್ ಆಗಿರ್ಬೋದು, ಎಲ್ಲ ಒರಿಜಿನಲನ್ನು ತಗೊಂಡು ಜೊತೆಗೆ 2 ಸೆಟ್ ಜೆರಾಕ್ಸನ್ನು ಮಾಡಿಕೊಂಡು
ನೀವು ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೋತೀರಾ. ಓಕೆನಾ, ಈ ರೀತಿಯಾಗಿ ಪ್ರೊಸೀಜರ್ ಆದರೆ ಇರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸಿಗೆ ಮಾತ್ರ ಇಲ್ಲಿ ಎಲ್ಲದಕ್ಕೂ ಡೇಟ್ಸನ್ನು ಕೊಟ್ಟಿದ್ದಾರೆ. ಆ ಒಂದು ಡೇಟ್ಸನ್ನು ನೀವು ಕ್ಲಿಯರಾಗಿ ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬೇರೆ ಕೋರ್ಸ್ಗಳಿಗೆ ಕೃಷಿ ವಿಜ್ಞಾನ, ವೆಟರ್ನರಿಗೆ ಎಲ್ಲನೂ ಇಲ್ಲಿ ಏನು ಲಾಸ್ಟ್ ಡೇಟ್ಸನ್ನು ಕೊಟ್ಟಿದ್ದಾರೆ ಆ ಒಂದು ಲಾಸ್ಟ್ ಡೇಟ್ಸ್ ಪ್ರಕಾರನೇ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುವಂಥದ್ದು ಆ ಕೋರ್ಸ್ಗಳಿಗೆ. ಹಾಗಾಗಿ ನೀವು ಯಾವ ಕೋರ್ಸ್ ಅಂಡರಲ್ಲಿ ಇದ್ದೀರಾ, ಯಾವ ಕೋರ್ಸ್ ಮಾಡ್ತಿದ್ದೀರಾ, ನಿಮ್ಗಿರುವಂಥ ಲಾಸ್ಟ್ ಡೇಟ್ಸ್ ಏನು, ಇಷ್ಟರೊಳಗಡೆ ನೀವೇನೇನು ಮಾಡಬೇಕು ಆ ಒಂದು ಕೆಲಸನ ನೀವು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಓಕೆನಾ, ಇದು ಸ್ಕೆಡ್ಯೂಲಲ್ಲಿ ಕೊಟ್ಟಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಹಂಚಿಕೆಯಾದ ಅಭ್ಯರ್ಥಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕ್ಲಿಯರಾಗಿ ತಿಳಿಸ್ಕೊಟ್ಟಿರುವಂಥದ್ದು ಚಾಯ್ಸ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳಿಬಿಟ್ಟು ಚಾಯ್ಸಸನ್ನು ಪೇರೆಂಟ್ಸ್ ಜೊತೆ ಡಿಸ್ಕಷನನ್ನು ಮಾಡಿಕೊಂಡು ಮಾಡಿ ಅಂತ. ಆ್ಯಂಡ್ ಇನ್ನೊಂದು, ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕಾಗಲಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ನೀವು KE ಆಫೀಸ್ಗೆ ಹೋಗೋವಂಥ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಯಾರು ಹೋಗಬೇಡಿ, ನಿಮಗೆಲ್ಲ ವೆಬ್ಸೈಟಲ್ಲೇ ಇರುತ್ತೆ. ಇದು ಬಂದುಬಿಟ್ಟು ಎಲ್ಲ ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೀಜರ್ ಆದರೆ ಇರುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು ಚಲನ್ ಬಂದುಬಿಟ್ಟು ಇದೇ ಒಂದು ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಒಂದ್ಸಲಿ ಚಾಯ್ಸ್ ಎಂಟ್ರಿ ಮಾಡಿ ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತಾರೋ ಅವರು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಇವ್ರ ಬಗ್ಗೆನೂ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ನೀವು ಯಾವುದೇ ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿ ಅಲ್ಲಿರೋವಂಥ ಕಾಲೇಜಸನ್ನು ನೀವು ಒಂದು ರೀಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಬಟ್ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವ್ರು ಇವಾಗ ಏನೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಬಟ್ ಒಂದ್ಸಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಾದಮೇಲೆ ಅಟ್ಲೀಸ್ಟ್ ಒಂದ್ಸರಿ ಆದರೂ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿ ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗಾದರೆ ಎಲಿಜಿಬಲ್ ಇರೋದಿಲ್ಲ. ಓಕೆನಾ. ಸೊ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಈ ಒಂದು ಟೈಮಲ್ಲಿ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಪ್ರತಿಯೊಬ್ಬರ ಒಂದು ಕಾಮೆಂಟ್ಗೂ. ಸೊ ಹಾಗಾಗಿ ಪ್ರತಿಯೊಬ್ಬರು ಕಾಮೆಂಟನ್ನು ಮಾಡಿ. ಆ್ಯಂಡ್ ಪರ್ಸ್ನಲಾಗಿ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿ, ರಿಪ್ಲೈ ಆದರೆ ಮಾಡ್ತೀನಿ.